ಈ ಸರ್ಕಾರಕ್ಕೆ ಹೇಳ್ತೇನೆ, ನಾನು ಇನ್ನೂ ಒಂದು ಮಾತು ನಮ್ಮ ತಂದೆಯವರು ಮನವಿ ಮಾಡಿ ಅಂತ ಹೇಳಿದೆ ಪ್ರಜ್ವಲ್ ರೇವಣ್ಣ ಅವರಿಗೆ. ನಾನು ಸಹ ಈ ಮಾಧ್ಯಮದ ಮುಖಾಂತರ ಏನಾಗುತ್ತೆ, ಯಾಕೆ ಹೆದರಬೇಕು? ತಪ್ಪು ಮಾಡಿದರೆ ಈ ನೆಲದ ಕಾನೂನಲ್ಲಿ ಯಾರೇ ಆಗಲಿ, ಯಾರು ದೊಡ್ಡವರಲ್ಲ, ಕೈ ಜೋಡಿಸಿ ನಾನು ಮನವಿ ಮಾಡ್ತೇನೆ ಮಾಧ್ಯಮ ಸ್ನೇಹಿತರ ಮುಖಾಂತರ. ಇವತ್ತು ದೇಶಕ್ಕೆ ವಾಪಸ್ ಬಂದು ಯಾವ ಒಂದು ತನಿಖೆ ಇದೆ ಆ ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ತೀರ್ಮಾನ ಆಗಲಿ. ಎಷ್ಟು ದಿವಸ ಈ ಕಳ್ಳ ಪೊಲೀಸ್ ಆಟ ಅವಶ್ಯಕತೆ ಇದೆಯಾ? ನನ್ನ ತಂದೆಯವ್ರಿಗೆ ಹೇಳಿ ಮನವಿ ಮಾಡಬೇಕು ಅಂತ ಇದ್ದೆ. ನಾನಿವತ್ತು ತಡಿಲಾರದೆ ಇವತ್ತು ನಾನೇ ನಿಮ್ಮ ಮುಂದೆ ಇದನ್ನು ಹೇಳ್ತಾ ಇದ್ದೆ ನಮ್ಮ ತಂದೆಯವರ ಪರವಾಗಿ. ಅವ್ರಿಗೇನು ಅವರ ಎಂಟೈರ್ ರಾಜಕೀಯದ ಬದುಕನ್ನು ಅವನು ಬೆಳಿಬೇಕು ಅಂತ ಹೇಳಿ ದಾರಿ ಎರೆದಿದ್ದಾರೆ. ಅವ್ರಿಗೆ ಗೌರವ ತರಬೇಕು ಅನ್ನೋದಿದ್ದರೆ ಎಲ್ಲಿದ್ದರೂ ಮುಂದಿನ 24 ಗಂಟೆಲೋ 48 ಗಂಟೆಲೋ ವಾಪಸ್ ಬರೋದ್ರ ಮುಖಾಂತರ ನನ್ನ ಪಕ್ಷದ ಕಾರ್ಯಕರ್ತರಿಗೆ, ಸನ್ಮಾನ್ಯ ದೇವೇಗೌಡರಿಗೆ ಗೌರವ ತಗೊಂಬಪ್ಪ ಅಂತೇಳಿ ನಾನು ಇವತ್ತು ಮುಖಾಂತರ ನಾನು ಮನವಿ ಮಾಡ್ತೇನೆ. ಆ ಪ್ರಕರಣ ನಮ್ಮ ಕುಟುಂಬಕ್ಕೆ ಏನು, ಅದಕ್ಕೆ ನಾನು ಬೇರೆ ರೇವಣ್ಣ ಅವ್ರ ಕುಟುಂಬ ಬೇರೆ ನಮ್ಮ ಕುಟುಂಬ ಬೇರೆ ಅಂತ ಹೇಳ್ಬಿಟ್ಟೆ ಅಂತ ಅದಕ್ಕೆ ಬೇರೆ ಸ್ವಲ್ಪ ದಿವಸ ಪರಾಯಣವಾದ ಕುಮಾರಸ್ವಾಮಿದು ಇಟ್ಟೆಂಟ್ರನ್ನು ಅಂತ ಹೇಳ್ಬಿಟ್ರು. ನಾನು ಹೇಳಿದಂಥದ್ದು, ಎಸ್, ನಾವು ದೇವೇಗೌಡರ ಒಂದು ಕುಟುಂಬವೇ. ವ್ಯವಹಾರಗಳು ನಾವು ಮದುವೆ ಆದ ನಂತರ ನಮ್ಮ ವೃತ್ತಿಯನ್ನು ಪ್ರಾರಂಭ ಮಾಡಿದ ನಂತರ ನಮ್ಮ ಒಂದು ವೃತ್ತಿಯನ್ನು ನಾವು ಇಂಡಿಪೆಂಡೆಂಟಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಈಗ ನಾವೇನು ವೃತ್ತಿ ಮಾಡ್ತಾ ಇದ್ದೇವೆ, ನಮ್ಮದೇನು ವ್ಯವಹಾರಗಳು ಅವ್ರಿಗೆ ಗೊತ್ತಿಲ್ಲ, ಅವರೇನು ಮಾಡ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲ. ಇನ್ನೂ ಇಬ್ಬರು ಬ್ರದರ್ಸ್ ಇದ್ದಾರೆ, ಅವರೇನು ಮಾಡ್ತಿದ್ದಾರೆ ನನಗೇನು ಗೊತ್ತಿಲ್ಲ. ಯಾವುದೋ ಒಂದು ಹಬ್ಬದ ದಿನ ನಮ್ಮ ತಂದೆಯವರ ಒಂದು ಆಸೆ, ಎಲ್ಲ ಸೇರಿ ಒಟ್ಟಿಗೆ ಊಟ ಮಾಡಬೇಕು ಅಂತ ಹೇಳಿ ಒಂದು ಹಬ್ಬದ ದಿವಸ ಒಂದು ಊಟಕ್ಕೆ ಸೇರ್ತಕ್ಕಂಥದ್ದು ಬಿಟ್ಟರೆ ಇದು ಯಾವ ವ್ಯವಹಾರಗಳ ಬಗ್ಗೆ ನಮಗೆ ಅವರು ಚರ್ಚೆ ಮಾಡಲ್ಲ, ನಾವು ಚರ್ಚೆ ಮಾಡಲ್ಲ. ಇದು ನಾವು ನಡ್ಕೊಂಬಂದಿರ್ತಕ್ಕಂಥದ್ದೇನಿದೆ ಇದನ್ನು ನಮ್ಮ ಕುಟುಂಬದ ಬಗ್ಗೆ, ವಿಶೇಷವಾಗಿ ದೇವೇಗೌಡರ ಬಗ್ಗೆ, ನನ್ನ ಬಗ್ಗೆ ಇದನ್ನು ತಾಳೆ ಹಾಕಿದ್ದಾರೆ. ಪಾಪ ಕೃಷ್ಣ ಇವರು ಪ್ರಿಯಾಂಕಾ ಖರ್ಗೆ ಅವ್ರ ಮನೆ ಹೇಳಿದ್ದಾರೆ, ಅವ್ರ ಕುಟುಂಬದಲ್ಲಿ ಇರ್ತಕ್ಕಂಥವ್ರು ಎಲ್ಲ ರಾಜೀನಾಮೆ ಕೊಡಬೇಕು ಅಂತ, ಎಲ್ಲ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ. ಈಗೇನೋ ಹೇಳ್ತೀರಿ, ಕುಮಾರಸ್ವಾಮಿಯವ್ರಿಗೂ ಗೊತ್ತಿತ್ತು, ಇದೆಲ್ಲ ಗೊತ್ತಿತ್ತು, ದೇವೇಗೌಡರಿಗೂ ಗೊತ್ತಿತ್ತು, ಇದೆಲ್ಲ ಹಲವಾರು ಬಾರಿ ಹೇಳ್ಕೊಂಡಿದ್ದೀರಿ. ಇಲ್ಲಿ ನಮಗೆ ವಿಷಯ ಗೊತ್ತಿದ್ದರೆ ಯಾವುದೇ ಕಾರಣಕ್ಕೂ ಇದನ್ನು ಮುಂದುವರಿಲಿಕ್ಕೆ ಬಿಡ್ತಾನೆ ಇರಲಿಲ್ಲ. ನಾನು ಮೊದಲೇ ಹೇಳಿದೆ, ನಾನು ಮೊನ್ನೆ ಸಹ ಹೇಳಿದ್ನಲ್ಲ, ಇದು ಇಲ್ಲಿ ನಮ್ಮ ದೇಶದಲ್ಲಿದ್ದಾರೆ. ಯಾಕೆಂದರೆ ನಮ್ಮ ಇವರು ನಮ್ಮ ಮಂಡ್ಯದ ಮಂತ್ರಿಗಳು ಹೇಳಿದ್ದಾರೆ, ಕುಮಾರಸ್ವಾಮಿಯವರು ಮೊದಲು ವಿದೇಶದಿಂದ ಆ ವ್ಯಕ್ತಿನ ಕರೆಸಬೇಕು ಅಂತ ನನಗೆ ಹೇಳಿದ್ದಾರೆ, ತಾಕೀತು ಮಾಡಿದ್ದಾರೆ. ಪಾಪ ಖರ್ಗೆ ಅವರು ಹೇಳಿರಬೇಕೇನೋ, ಪ್ರಿಯಾಂಕಾ ಖರ್ಗೆ ಅವರು ಮೊದಲು ಅವನು ಕರೆಸಬೇಕು ಅಂತ ಹೇಳಿ ನಾನು ಕರೆಸಿ ಅಂತ ಹೇಳಿದ್ದಾರೆ. ನಾನು ಅವತ್ತು ಹೇಳಿದೆ, ನೋಡಪ್ಪ, ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿದ್ದಾಗಲೇ ನನ್ನ ಸಂಪರ್ಕದಲ್ಲಿಲ್ಲ, ನಾನು ಈ ವಿದೇಶದಲ್ಲಿ ಎಲ್ಲಿನ ಸಂಪರ್ಕದಲ್ಲಿ ಹುಡುಕ್ಲೇವನ್ನ ಅಂತ ನಾನು ಹೇಳಿದೆ. ಮೊನ್ನೆ ಮಾಹಿತಿ ಕೊಟ್ಟಿದ್ದೆ ನಿಮ್ಮ ಮುಂದೆ.